ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ. ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಒತ್ತಿ, ಹಾಗೆ ಶೇರ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇವತ್ತು ನಾನು ಕುಕ್ ಸೊಪ್ಪು ಮಾಡ್ತಾಯಿದ್ದೀನಿ. ಇದು ಚಿಲ್ಕರ್ವೆ ಸೊಪ್ಪು ಅಂತ ಹೇಳ್ತಾರೆ, ಅಂದರೆ ನಮ್ಮ ಕಡೆ ಎಲ್ಲ ಇದೆ ಕಿರುಕ್ಸಲೆ ಅಂತ ಹೇಳ್ತಾರೆ. ನೋಡಿ, ಈ ಥರ ಇರುತ್ತೆ ಇದು ಸೊಪ್ಪು. 2 ಕಟ್ ತೊಗೊಂಡಿದ್ದೀನಿ, 3 ಟೊಮೆಟೊ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಸ್ಪೂನ್ ಜೀರಿಗೆ, 1 ಕಾಯೋಳು, 2 ಸ್ಪೂನ್ ಎಣ್ಣೆ, 8 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದು ಸೊಪ್ಪು ತೊಳೆದಿರೋದಕ್ಕೆ ನಾನು ಇವಾಗ ಆಗಲೇ ತೋರಿಸ್ದಂಗೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಒಂದರಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ನಾವು ಬೇಳೆ ಹಾಕಿನೇ ಮಾಡಬೇಕು ಅಂತ ಏನಿಲ್ಲ. ಇದು ಕಿರುಕ್ಸಲೆ ಸೊಪ್ಪಲ್ಲಿ ಮಾಡ್ಬೋದು, ಮತ್ತು ಪಾಲಕ್ ಸೊಪ್ಪಲ್ಲಿ ಮಾಡ್ಬೋದು, ಮತ್ತು ಹೊಲದಲ್ಲಿ ಮಿಕ್ಸೆಡ್ ಸೊಪ್ಪು ಸಿಗುತ್ತೆ, ಆ ಸೊಪ್ಪು ತಂದು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಳೆ ಹಾಕೋಂಗಿಲ್ಲ, ಏನಿಲ್ಲ, ಅರ್ಜೆಂಟಾಗಿ ಮಾಡ್ಕೋಬೋದು. ಇದಕ್ಕೆ ನಾನು 1 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ, ಜಾಸ್ತಿ ನೀರು ಹಾಕಬಾರ್ದು. ಮತ್ತು ಇದಕ್ಕೆ ನಾನು ಜೀರಿಗೆ ತೊಗೊಂಡಿದ್ನಲ್ಲ, ಇದನ್ನು ಜೀರಿಗೆ ಸ್ವಲ್ಪ ಹಿಂಗೆ ಹೊಸಬಿಟ್ಟು ಹಾಕ್ಬೇಕಿದು. ನೋಡಿ, ಈ ಥರ ಅದು ಸ್ಮೆಲ್ ಚೆನ್ನಾಗಿರುತ್ತೆ ತುಂಬ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಅಂದರೆ ನಾನು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಗಟ್ಟಿಯಾಗುತ್ತಲ್ವ, ಸ್ವಲ್ಪ ಆಗುತ್ತೆ, ನೋಡ್ಕೊಂಡು ಉಪ್ಪು ಹಾಕ್ಕೋಬೋದು. ಇದಕ್ಕೆ ನಾನೀಗ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆ ಏನು ಹಾಕೋಂಗಿಲ್ಲ, ಒಂದೇ ಸಲ ಡೈರೆಕ್ಟಾಗಿ ಈಗ ನಾನು ಮುಚ್ಚಳ ಮುಚ್ಚಿಬಿಟ್ಟು 3 ವಿಷಲ್ ಹಾಕಿಸ್ತೀನಿ. ಇದು 3 ವಿಷಲ್ ಆಗಲಿ. ಫ್ರೆಂಡ್ಸ್, ಇದು ರೆಡಿಯಾಗಿದೆ. ಈಗ ತೆಗಿತಾ ಇದ್ದೀನಿ ನೋಡಿ. ಈಗ ನೋಡಿ ಫ್ರೆಂಡ್ಸ್, ಇದು ಈಗ ಇದಕ್ಕೆ ಬಸ್ಕೊಳ್ಳೋಣ. ಇದು ನಾವು ಮಿಕ್ಸೆಡ್ ಸೊಪ್ಪಲ್ಲೂ ಮಾಡ್ಬೋದು, ಮತ್ತು ಇದು ಅರವೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇದರಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡ್ರೆ, ಬೇಗನೂ ಆಗುತ್ತೆ ಸಾಂಬಾರು. ಇದನ್ನು ಈ ಥರ ಸ್ನ್ಯಾಶ್ ಮಾಡ್ಕೋಬೇಕು ಸೊಪ್ಪು. ಇದು ಸ್ನ್ಯಾಶ್ ಮಾಡಿದ್ಮೇಲೆ ಅದು ನಾವು ತೆಗ್ದಿರೋಂಥ ಇದರಲ್ಲಿ ಬಂದಿರೋಂಥ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಕುದಿಸ್ಕೋಬೇಕು. ಇದನ್ನು ನಮಗೆ ಗಟ್ಟಿ ಆಗೋ ಥರ ಕುದಿಸ್ಕೋಬೇಕು ಸ್ವಲ್ಪ ಅಷ್ಟೇ. ಈಗ ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ಇದು ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ.